ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೈಂಡ್ಲಿ ವಿಸಿಟ್ ಮೈ ನ್ಯೂ ಸ್ಟಾರ್ಟಪ್. ಹಾಯ್ ಗಾಯ್ಸ್, ನನ್ನ ಹೆಸರು ದ್ಯುತಿ ಅಂತ. ಇವತ್ತು ನಾನು ನಿಮಗೆ ಯೂಸ್ಫುಲ್ ಟಿಪ್ಸ್ ಅನ್ನು ತಗೊಂಬಂದಿದ್ದೇನೆ. ನಾನು ಸ್ಟಾರ್ಟ್ ಮಾಡ್ತಾ ಇರೋ ಕಂಪನಿ ವೆಸ್ಟೇಜ್ ಮಾರ್ಕೆಟಿಂಗ್ ಅಂತ. ದಿಸ್ ಸ್ಟಾರ್ಟೆಡ್ ಇನ್ 2nd July 2004. 21 ಇಯರ್ಸ್ನ ಕಂಪ್ಲೀಟ್ ಮಾಡಿದ್ದೆ. ಮತ್ತು ಇದು 10 ಪ್ರಾಡಕ್ಟ್ಸಿಂದ ಸ್ಟಾರ್ಟ್ ಮಾಡಿತ್ತು. ಮತ್ತು 6 ಡಿಸ್ಟ್ರಿಬ್ಯೂಟರ್ಸ್ ಇತ್ತು. ಈಗ ಇಂಡಿಯಾದಲ್ಲಿ 3000 ಬ್ರಾಂಚಸ್. ಕಾಸ್ಟ್ ಆಫ್ ಮೇನ್ ಹೆಡ್ ಆಫೀಸ್ ವರ್ತ್ ₹250 crores, 45 workers house in India. ಮೆನ್ಸ್ ಫೇಸ್ ವಾಶ್. ಮತ್ತು ಇಲ್ಲಿದೆ ನೋಡಿ, ಏರ್ ಆಯಿಲ್ಸ್. ಇದನ್ನು ನೀವು ಯೂಸ್ ಮಾಡಿದಾಗಿಂದ ನಿಮ್ಮ ಹೇರ್ ಸ್ಮೂತು ಆಗುತ್ತೆ ಮತ್ತು ಬೆಳೆಯೋಕ್ಕೆ ಈಸಿ ಆಗುತ್ತೆ. ಏನಾರ ಮತ್ತೆ ಹೇರ್ ಮಾರ್ಕ್ಸ್ ಬೇಕಂದ್ರೆ ಇದು ಇದೆ. ಮತ್ತು ಇಲ್ಲಿ ಫಾರ್ ಆಯಿಲಿ ಸ್ಕಿನ್ ಅನ್ನೋದು ಇದೆ. ನಿಮಗೆ ಇಲ್ಲಿ ಫೋರ್ಸ್ ಫ್ರೆಶ್ ಅಂತ ಪೌಡರ್ ಇದೆ. ಇದು ಮಾಯಿಶ್ಚರ್ ರಿಚ್ ಶಾಂಪೂನು ಇದೆ. ಈಗ ಯಾವಾಗಲೂ ಪ್ಯಾಡ್ಸಲ್ಲಿ ಇಚ್ಚಿನೆಸ್ ಮತ್ತು ಇನ್ಫೆಕ್ಷನ್ಸ್ ಮತ್ತು ಅದರಿಂದ ಕ್ಯಾನ್ಸರು ಜಾಸ್ತಿ ಆಗುತ್ತೆ. ಸೊ ವೆಂಟೇಜ್ ಅವರು ನಾರ್ಮಲಿ ಪ್ಯಾಡ್ಸ್ನ ಮಾಡಿದ್ದಾರೆ. ಸೊ ಅದು ಲಾಂಗ್ ಲಾಸ್ಟ್ ಇರುತ್ತೆ ಮತ್ತು ನಿಮಗೇನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಮತ್ತು ಇಲ್ಲಿ ನಿಮಗೆ ಓಟ್ಸ್ ಥರ ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಈಸಿ ಆಗೋದು ಮತ್ತು ಹೆಲ್ತಿ ಆಗೋದು ಇದೆ. ಮತ್ತು ಇಲ್ಲಿ ನೀವು ಬಂದು ನೋಡ್ಬೋದು, ಇಲ್ಲಿ ಮಕ್ಕಳಿಗೆ ಅಂತಾನು ನಿಮಗೆ ಪ್ರೋಟೀನ್ ಪೌಡರ್ಸು ಇದೆ. ಮತ್ತು ದೊಡ್ಡವ್ರಿಗೆ ಅಂತಾನೂ ಇದೆ. ಮತ್ತು ನಿಮ್ಮ ಫೇವ್ರೆಟ್ ಫ್ಲೇವರ್ಸು ಇದೆ. ಮತ್ತು ಇಲ್ಲಿ ನೋಡಿದರೆ ಫೇಸ್ ವಾಶ್ ಮತ್ತು ಎಲ್ಲ ಇದೆ. ಮತ್ತು ಹೆಣ್ಮಕ್ಳಿಗೆ ಯಾವಾಗಲೂ ಪಿಂಪಲ್ಸ್ ಮತ್ತು ಏನೇನೋ ಬರ್ತಾ ಇರುತ್ತೆ. ಅದು ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ. ಸೊ ಇದು ಎಲ್ಲ ನ್ಯಾಚುರಲಿಂದ ಸ್ಟಾರ್ಟ್ ಆಗಿರೋದು. ಸೊ ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ಸ್ ಇದೆ, ಮತ್ತು ಲಿಪ್ಸ್ಟಿಕ್ ಇದೆ, ಲಿಪ್ ಬಾಮ್ ಇದೆ, ಮತ್ತು ನಿಮ್ಮ ಫೇವ್ರೆಟ್ ಇದು ಅದೇನಂದರೆ ನೇಲ್ ಪಾಲಿಶ್. ಯಾವಾಗಲೂ ನಿಮ್ಮ ನೇಲ್ಸ್ನ ಫಲ ಅಂತ ಹೊಡಿಯೋಕ್ಕೆ ಇರುತ್ತೆ ಮತ್ತು ಕಲರ್ಫುಲ್ ಆಗಿ ಇರೋದು. ಮತ್ತು ಇಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ನಾವು ಮೆಡಿಸಿನ್ ತಗೊಂಡು ಒಂದಷ್ಟು ಪ್ರಾಬ್ಲಮ್ಸ್ ಆಗುತ್ತಲ್ಲ ಅಂತ. ಆದರೆ ಇದು ಇಂಡಿಯನ್ ಡಾಕ್ಟರ್ ಅಂತ ಮಾಡಿರೋದು. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದರ ಪಲ್ಸ್ ಇರುತ್ತೆ ಅಲ್ವಾ. ಮತ್ತು ಇದು ತೆಗೆದು ತೋರಿಸ್ತೀನಿ. ಇದೇ ಹೆಸರು ಗ್ಯಾನೋಡರ್ಮಾ ಅಂತ. ಇದು ಈ ಥರ ಬಾಕ್ಸಸ್ ಅಲ್ಲಿ ಬರುತ್ತೆ. ಸೊ ನಿಮಗೆ ಏನು ಪ್ರಾಬ್ಲಮ್ಸ್ ಆಗೋಲ್ಲ. ಇದು ಆಮ್ಲ, ಎಲ್ಲರೂ 1 ಕಂಟೆಂಟಲ್ಲಿ ಮಾಡಿರೋದು. ಮತ್ತು ಫ್ಲಾಕ್ಸ್ ಆಯಿಲ್, ಅದು ನಮ್ಮ ಅಜ್ಜಿನೂ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಹಾರ್ಟಿಗಂತೂ ತುಂಬ ಹೆಲ್ಪ್ ಇದೆ. ಮತ್ತು ಇದು ಅಲೋವೆರಾ ಆಯಿಲ್ ಅಂತ. ಸೊ ಮತ್ತು ಇಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರೆ ತುಂಬ ಅಲ್ಲೂ ಹುಳ್ಕಳಾಗುತ್ತೆ ಅಂತ. ಆದರೆ ಇಲ್ಲಿ ಫ್ಲಾಕ್ಸ್ ಸೀಡಿಂದ ಮಾಡಿರೋದು. ಸೊ ಇದು ನಿಮಗೆ ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಶುಗರ್ ಫ್ರೀ ಚಾಕ್ಲೇಟು ಕೂಡ. ಇಲ್ಲಿ ಹ್ಯಾಂಡೆಡ್ ಬಾಡಿ ಲೋಷನ್. ಎಲ್ಲರೂ ಹೇಳ್ತಾ ಇರ್ತಾರೆ, ಅಯ್ಯೋ ನಾನು ಯೂಸ್ ಮಾಡೋ ಹ್ಯಾಂಡೆಡ್ ಬಾಡಿ ಲೋಷನ್ನು ತುಂಬ ಇನ್ಫೆಕ್ಷನ್ ಇರುತ್ತೆ ಮತ್ತು ಮಕ್ಕಳಿಗೂ ಹಾಕೋಕ್ಕಾಗಲ್ಲ. ಆದರೆ ನಿಮಗೊಂದು ಸರ್ಪ್ರೈಸ್ ವಿಷಯ ಇಲ್ಲ, ಇಲ್ಲೆಲ್ಲ ಇರೋದು ಚಿಕ್ಕವರಿಂದ ದೊಡ್ಡವರು ಎಲ್ಲ ಯೂಸ್ ಮಾಡ್ಬೋದು. ಇವೆಲ್ಲ ನ್ಯಾಚುರಲ್ನಿಂದ ಯೂಸ್. ಇಲ್ಲಿ ನೋಡ್ತಾ ಇದ್ದೀರಾ, ಕಾರು ಮತ್ತು ಸ್ಕೂಟರು ಅಥವಾ ಬೈಕ್, ಇದ್ರ ಜೊತೆ ಮೈಲೇಜ್ ಜಾಸ್ತಿ ಆಗುತ್ತೆ. ಮತ್ತು ಇದನ್ನು ಆಯಿಲ್ ಜೊತೆ ಸೇರಿಸ್ಬೇಕು. ನೋಡ್ತಾ ಇದ್ದೀರಾ, ಸ್ಕಿನ್ಗೆ ಸೋಪ್. ಒಬ್ರೊಬ್ರು ಹೇಳ್ತಾರೆ ಎಲ್ಲ ಥರ ಸೋಪ್ಸ್ ಯೂಸ್ ಮಾಡಿದ್ರೆ ಏನು ಗ್ಲೋಯಿಂಗ್ ಸ್ಕಿನ್ ಬರಲ್ಲ ಮತ್ತು ಏನು ಸಾಫ್ಟ್ ಏಜು ಬರಲ್ಲ. ಆದರೆ ಇದೆರಡು ಯೂಸ್ ಮಾಡಿದ್ರೆ ತುಂಬ ಗ್ಲೋಯಿಂಗ್ ಸ್ಕಿನ್ನು ಮತ್ತು ಸಾಫ್ಟ್ ಸ್ಕಿನ್ನು ಬರುತ್ತೆ. ನಾನು ಇದನ್ನು ಮನೆಯಲ್ಲೂ ಯೂಸ್ ಮಾಡಿದ್ದೇನೆ. ಎಷ್ಟು ಸಾಫ್ಟ್ ಸ್ಕಿನ್ನು ನೀವೇ ನೋಡ್ತಾ ಇರ್ಬೋದು. ಎಲ್ಲರೂ ಹೇಳ್ತಾರೆ ಎಲ್ಲ ಪ್ರಾಡಕ್ಟ್ಸ್ ತಗೊಂಡಿದ್ರು ಏನು ಪಾತ್ರೆ ಹೊಲಿತಾ ಇಲ್ಲ ಅಂತ. ಆದರೆ ಇದನ್ನು ತಗೊಂಡ್ರೆ ನಿಮ್ಮ ಪಾತ್ರೆ ಪಳ ಅಂತ ಹೊರಿಬೇಕು ಅಲ್ವಾ. ಸೊ ಇದನ್ನ ನೀವು ಇಲ್ಲಿ ಬಂದು ಬೈ ಮಾಡಿದ್ರೆ ನೀವು ಈಸಿ ಆಗುತ್ತೆ.
ಯಾರಿಗೂ ಇದೊಂದೇ ಒಂದು ಪ್ರಾಬ್ಲಮ್ ಇರುತ್ತೆ. ಯಾವ್ದಾರ ಪಾರ್ಟಿ ಏನಾರ ಹಿಕ್ಕಿದ್ರು ಮನೇಲಿ ಒಂದು ಪ್ರಾಬ್ಲಮ್, ಅದು ಬಾತ್ರೂಮ್ ಅಲ್ಲಿ ಒಂಥರ ಸ್ಮೆಲ್ಲು ಮತ್ತೆ ಗಲೀಜಾಗಿರೋದು. ಸೊ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ನೀಟಾಗಿರುತ್ತೆ. ಸೊ ನಿಮ್ಮ ಪಾರ್ಟಿನೂ ಹಾಳಾಗಲ್ಲ ಮತ್ತೆ ನಿಮ್ಮ ಮಜಾನೂ ಹಾಳಾಗಲ್ಲ. ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಸಿಗುತ್ತೆ, ಮತ್ತೆ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಇಲ್ಲಿ ಭತ್ತ ಮತ್ತೆ ಎಲ್ಲಾನು ಚೆನ್ನಾಗಿ ಬೆಳೆಯುತ್ತೆ. ಮೆನ್ಸ್ಗೆ ಮತ್ತೆ ಗರ್ಲ್ಸ್ಗೂ ಇಲ್ಲಿ ಪರ್ಫ್ಯೂಮ್ಸ್ ಇರುತ್ತೆ. ಮತ್ತೆ ಎಲ್ಲರಿಗೂ ಲಾಂಗ್ ಲಾಸ್ಟ್ ಪರ್ಫ್ಯೂಮ್ಸ್ ಬೇಕಾಗುತ್ತಲ್ವಾ. ಸೊ ಇಲ್ಲಿ ನೀವು ಬಂದು ಇದನ್ನ ತಗೊಂಡ್ರೆ ಲಾಂಗ್ ಲಾಸ್ಟ್ ಸ್ಮೆಲ್ ಬರುತ್ತೆ. ಹ್ಯಾಂಡ್ ವಾಶ್ ಎಲ್ಲರಿಗೂ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ನೀವು ಮಕ್ಕಳನ್ನ ಆಚೆ ಕಳ್ಸ್ಕೊಂಡು ಹೋಗೋಣ, ಬ್ಯಾಕ್ಟೀರಿಯಾಸ್ ಇರುತ್ತೆ. ಅವಾಗ ನೀವು ಹ್ಯಾಂಡ್ ವಾಶ್ ಮಾಡಿ ಅಂತಾರೆ, ಹ್ಯಾಂಡ್ ವಾಶ್ ಮಾಡಿಸ್ತೀರ. ಆದರೆ ನಿಮ್ಗೆ ಗೊತ್ತಾ, ಅಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಪುಟಾಣಿಗಳು ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಬ್ಯಾಕ್ಟೀರಿಯಾಸ್ನ ಫೈಟ್ ಮಾಡೋಕೆ ಇಲ್ಲಿದೆ ನೋಡಿ, ವೆಸ್ಟೇಜ್ ಅವ್ರದ್ದು ಹ್ಯಾಂಡ್ ವಾಶ್. ಮತ್ತೆ ಎಲ್ಲ ಅಜ್ಜಿದರು ತಾತಂದಿರಿಗೆ ಮತ್ತೆ ಕಾಲು ನೋವು ಮತ್ತೆ ಬೆನ್ನೋವು ಮತ್ತೆ ಕೈ ನೋವು ಎಲ್ಲ ಇರುತ್ತೆ. ಮತ್ತೆ ಮಸಲ್ಸ್ಗೆ ಸ್ಟ್ರಾಂಗ್ ಮಾಡೋ ಪೇನ್ ರಿಲೀಫ್ ಕ್ರೀಮ್. ಗರ್ಲ್ಸು ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಆಚೆ ಹೋಗಿ 500 ಮತ್ತೆ 1000 ರೂಪೀಸ್ ಕೊಟ್ಟು ಅಷ್ಟೊಂದು ಖರ್ಚು ಮಾಡ್ತೀರಲ್ವಾ. ಸೊ ಇಲ್ಲಿ ನಿಮಗೆ ಫೇಶಿಯಲ್ ಕಿಟ್ಟೆ ಕೊಡ್ತಾ ಇದ್ದಾರೆ, ಮತ್ತೆ ನೀವು ಹಾಕೊಂಡು ನಿಮ್ಮ ಫೇಶಿಯಲ್ನ ಚೆನ್ನಾಗಿ ಮಾಡ್ಕೋಬಹುದು. ಇಲ್ಲಿರೋ ಪ್ರಾಡಕ್ಟ್ ನೀವು ನೋಡ್ಬೋದು. ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಉಪ್ಪಿದೆ ಅಂತ ಕೇಳ್ತಾರೆ. ಸೊ ಈ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಗಮ್ಮು ಮತ್ತೆ ಇದರಲ್ಲಿ ಕ್ಲೋವು, ಇದರಲ್ಲಿ 3 ತರ ಟೈಪ್ಸ್ ಇದೆ. ಒಂದು ಮಶ್ರೂಮ್, ಒಂದು ವೈಟ್ನಿಂಗ್ ನೀರು. ನೀವು ನೋಡ್ತಾ ಇರಬಹುದು ಬೇವಿನ ಸೊಪ್ಪು, ಅದನ್ನ ಇಂಗ್ಲಿಷಲ್ಲಿ ನೀಮ್ ಅಂತಾರೆ. ಅದನ್ನೆಲ್ಲ ತಗೊಂಡು ಮಾಡ್ತಾ ಇದ್ರು. ಆದ್ರೆ ಅದನ್ನೇ ನ್ಯಾಚುರಲ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರಲ್ಲ, ಅದ್ಭುತ. ಮತ್ತೆ ಇಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ಟೀತು ತುಂಬಾ ವೈಟ್ ಆಗೇ ಇರೋಲ್ಲ, ಫುಲ್ಲು ಎಲ್ಲೋ ಆಗಿರುತ್ತೆ. ಆದರೆ ಈ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಎಲ್ಲ ಹೇಳೋದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಆದರೆ ಏನೂ ಇರಲ್ವಲ್ಲ ಅಂತ. ಆದರೆ ಇಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು ನ್ಯಾಚುರಲ್ ಆಗಿ, ಇವೆಲ್ಲ ನ್ಯಾಚುರಲ್ ಆಗಿ ವೈಟ್ನಿಂಗ್ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಶ್ರೂಮ್. ಇವೆಲ್ಲ ನಾವು ನೋಡಿರೋದು ಮಂತ್ಲಿ ಯೂಸ್ ಮಾಡೋ ಥಿಂಗ್ಸ್. ಮತ್ತೆ ಈಗ ದಿನನಿತ್ಯ ಯೂಸ್ ಮಾಡೋ ಥಿಂಗ್ಸ್ ನೋಡ್ಬೇಕಾ, ಇಲ್ಲಿ ನೋಡಿ ಟೀ ಪೌಡರ್ಸ್ 2 ತರ ಪದಾರ್ಥಗಳಿದೆ. ಮತ್ತೆ ಇದು ಕಾಫಿ ಪೌಡರ್ಸ್, ನೀವು ಯಾವಾಗಲೂ ಇಷ್ಟಪಡೋದು. ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೈಸ್ ಬ್ರೇನ್ ಆಯಿಲ್, ಇದು ನ್ಯಾಚುರಲ್ ಆಗಿ ಮಾಡಿರೋದು. ಮತ್ತೆ ನೀವು ಇವೆಲ್ಲ ಬೇರೆ ತರ ಆಯಿಲ್ಸ್ ಯೂಸ್ ಮಾಡಿ ಕೊಲೆಸ್ಟ್ರಾಲ್ ಬರ್ಸ್ಕೊಳ್ತಾ ಇದ್ದೀರಾ, ಇದು ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಸೊ ಬೇಗ ಬನ್ನಿ ತಗೊಳ್ಳಿ. ಮತ್ತೆ ಹೀಗೆ ನೋಡ್ತಾ ಇರ್ಬೋದು ಮಕ್ಕಳು ಎಲ್ಲ ಕಡೆ ನೋಡಿ ನನಗೆ ಚಾಕ್ಲೇಟ್ ಬೇಕು, ಗಮೀಸ್ ಬೇಕು ಅಂತ ಇರ್ತಾರೆ. ಆದರೆ ಈ ಗಮೀಸ್ ತಗೊಂಡ್ರೆ ನಿಮಗೇನೂ ಆಗಲ್ಲ, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಡಿ ಇದೆ. ಮತ್ತೆ ಎಲ್ಲ ತರ ವಿಟಮಿನ್ಸು ಮತ್ತೆ ಎಲ್ಲಾನು ಸಿಗ್ತಾ ಇದೆ. ಸೊ ಇದನ್ನ ನಿಮ್ಮ ಮಕ್ಕಳು ಕೊಟ್ಟರೆ ಏನೂ ಆಗಲ್ಲ, ಅವರು ಹೆಲ್ತಿಯಾಗೂ ಇರ್ತಾರೆ ಮತ್ತೆ ಯಾವ ಪ್ರಾಬ್ಲಮ್ಸು ಇಲ್ಲದೇನೂ ಇರ್ತಾರೆ. ಎಲ್ಲ ನೋಡಿದಿರಲ್ಲ, ಮತ್ತೆ ಬನ್ನಿ ಬೈ ಮಾಡಿ. ಆದ್ರೆ ಲೊಕೇಶನ್ ಮತ್ತೆ ನಂಬರು ಎಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ದಾರೆ. ಬಾಯ್.